ಇವತ್ತೊಂದು ಲೈಬ್ರರಿ ಓಪನ್ ಆಗಿದೆ. ಹಾಗೆ ಇದು ಒಂದು ರೆಂಟೆಡ್ ಲೈಬ್ರರಿ. ಇದು ಬ್ಯಾಂಗ್ಳೂರಿನಲ್ಲಿ ತುಂಬ ಬ್ರಾಂಚಸ್ ಇದೆ, ಮೈಸೂರಲ್ಲಿ ಕೂಡ ಬ್ರಾಂಚಸ್ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಆನ್ಲೈನ್ ಡೆಲಿವರಿ ಕೂಡ ಆಪ್ಷನ್ಸ್ ಇದೆ. ಹಾಗೆಯೇ ನ್ಯೂ ಇಯರ್ ಅವೇರ್ಸ್ ಬಂದಿದ್ದು ಕೂಡ ಅಪ್ಡೇಟ್ ಮಾಡ್ತಾರೆ ಇಲ್ಲಿ. ಮತ್ತು ಇವಾಗ ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್ ಇರೋದ್ರಿಂದ ಆಫರ್ ಕೂಡ ನಡೀತಿದೆ. ಅದು ಎಲ್ಲಿ ಅಂತ ಹೇಳಿದ್ರೆ ಮಲ್ಲೇಶ್ವರಂನಲ್ಲಿ. ಇಷ್ಟೊಂದು ಬುಕ್ಸ್ ಇದೆ ಇಲ್ಲಿ. ಎಷ್ಟು ಆಥರ್ಸ್ ಫಿಕ್ಷನ್ಸ್ ಅಲ್ಲಿ ಇದ್ದಾರೆ. ರಾಬಿನ್ ಹುಡ್, ಅಗತಾ ಕ್ರಿಸ್ಟಿ ಆ್ಯಂಡ್ ದೆನ್ ಡ್ಯಾನ್ ಬ್ರೌನ್, ಈ ಥರ ತುಂಬ ಜನ ಆಥರ್ಸ್ ಇದ್ದಾರೆ ಫಿಕ್ಷನಲ್ಲಿ. ಅದರಲ್ಲೂ ರೊಮ್ಯಾನ್ಸ್ ಫಿಕ್ಷನ್ ಈ ಥರ ಇದೆಯಂತೆ. ಇನ್ನು ನಾನ್ ಫಿಕ್ಷನ್ಸಲ್ಲಿ ಏನೇನಿದೆಯೋ ಬನ್ನಿ ನೋಡೋಣ ನಾನ್ ಫಿಕ್ಷನಲ್ಲಿ ಏನಿದೆ ಅಂತ. ಫಿಕ್ಷನ್ಸ್ ಎಷ್ಟು ವೆರೈಟೀಸ್ ಆಫ್ ಬುಕ್ಸಸ್ ಇದೆ ಆ್ಯಂಡ್ ದೆನ್ ಎಷ್ಟು ಕ್ಯಾಟಗರೀಸ್ ಇದೆ ಇದರಲ್ಲಿ ಅಂತ ಅಂದರೆ ಲೀಸ್ಟ್ ಆಗ್ತೀನಿ ನೋಡಿ. ಈಗ ಬನ್ನಿ ಕಿಡ್ಸ್ ಸೆಕ್ಷನಲ್ಲಿ ತೋರಿಸ್ತೀನಿ ಎಷ್ಟು ವೆರೈಟೀಸ್ ಇದೆ. ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ಅಂದರೆ ಟೀನೇಜ್ ತನಕನೂ ಇದೆ ಬಂದು. ನೀವು ಯಾವ್ಯಾವ್ದು ಮೂವೀಸ್ ನೋಡ್ತಿದ್ದೀರಾ ಅದೆಲ್ಲ ಫಸ್ಟ್ ಬಂದಿರೋದು ಬುಕ್ಸಲ್ಲಿ ನೋಡಿ. ಹ್ಯಾರಿ ಪೋಟರ್ ಬುಕ್ಸಿಂದ ಹಿಡಿದು ಎಲ್ಲ ಥರದ ಬುಕ್ಸ್ಗಳಿದೆ ಇಲ್ಲಿ ಬಂದ್ಬಿಟ್ಟು. ಸೊ ಎಲ್ಲ ಟಿ ವಿಲಿ ನೋಡಿರೋದು ಏನು ಮಜಾ ತೊಗೊಳ್ತೀರಾ, ಬುಕ್ಸ್ ಓದ್ ನೋಡಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಹೇಳಿದ್ರೆ ನಮ್ಮ ರೀಜನಲ್ಗೆ ಹೋಗೋಣ ಬನ್ನಿರಿ. ಕರ್ನಾಟಕದಲ್ಲಿ ನಮ್ಮ ಕನ್ನಡದವ್ರಿಗಿಂತ ಬೇರೆ ಜನ ಇರೋದೇ ಜಾಸ್ತಿ. ಸೊ ಹಂಗಾಗಿ ಅವರಿಗೂ ಬುಕ್ಸ್ ಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ಎಲ್ಲ ಥರದ ಬುಕ್ಸ್ಗಳು ಕೂಡ ಇದೆ. ಸೊ ಯಾವ್ಯಾವ ರೀಜನಲ್ ಬುಕ್ಸ್ ಇದೆ ಅಂತೀರಾ? ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮರಾಠಿ, ಬೆಂಗಾಲಿ, ಮಲಯಾಳಂ. ಸೊ 8 ರೀಜನಲ್ ಬುಕ್ಸ್ ಇದೆ ಇಲ್ಲಿ ಬಂದು. ಅದು ಅಲ್ದಲೆ ಕನ್ನಡ ಗೊತ್ತಿಲ್ದವರು ಇಲ್ಲಿ ಬಂದು ಕನ್ನಡ ಕೂಡ ಬುಕ್ಸ್ ತೊಗೊಂಡು ಓದ್ಬೋದಲ್ಲ. ಹಾಗೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ದಿದ್ದವ್ರು ಅವರು ತೊಗೊಂಡು ಓದಿ ಕಲೀರಿ ಅಲ್ಲ. ಒಳಗಡೆ ನೋಡ್ಕೊಂಬಂದ್ರೆ ಎಲ್ಲ ಹೇಗಿದೆ, ತುಂಬ ಚೆನ್ನಾಗಿದೆ ಅಲ್ಲ. ಸೊ ಜಸ್ಟ್ ಫ್ರೆಂಡ್ಸ್ ಜೊತೆಗೆ ಚಾಟ್ ಮಾಡಿಕೊಂಡು ಟ್ರಾವೆಲಿಂಗ್ ಮಾಡ್ಕೊಳ್ತಾ ಇದ್ದವರು ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ದೊಡ್ಡವ್ರು ಹೇಳ್ದಂಗೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳಿದ್ದಾರೆ. ಆ ದೇಶ ಅಂತೂ ಸುತ್ತಾ ಇದ್ದೀರಾ, ಕೋಶನೂ ಓದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಬಂದು. ಸೊ ಅದನ್ನು ಕೋಶನೂ ಓದಬೇಕು ಅಂದರೆ ಎಲ್ಲಿ ಬರಬೇಕು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಈ ಲೈಬ್ರರಿ ನೇಮ್ ಜಸ್ಟ್ ಬುಕ್ಸ್ ಅಂತ ಹೇಳಿ ಮಲ್ಲೇಶ್ವರಮಲ್ಲಿ ಲೊಕೇಟ್ ಆಗಿದೆ. ಇದು ಬಂದ್ಬಿಟ್ಟು ನಿಯರ್ ಬೈ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಹಾಗೆಯೇ MES ಕಾಲೇಜ್ ಮಧ್ಯದಲ್ಲಿ ಬಂದಿದೆ ಇದು. ಸೊ ಕಂಪ್ಲೀಟ್ ಅಡ್ರೆಸ್ ನಾನಿಲ್ಲಿ ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಎಲ್ಲರೂ ಬನ್ನಿ, ಹ್ಯಾಪಿ ರೀಡಿಂಗ್.